ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಶು ಭಾಗ್ಯ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಅಂದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಕರ್ನಾಟಕ ಸರ್ಕಾರ ಡೈರಿ ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಮತ್ತೆ ಹಾಲಿನ ಇಳುವರಿಯನ್ನ ಹೆಚ್ಚೋದಕ್ಕೋಸ್ಕರ ರೈತರಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಲ್ಲಿ ರೈತರು ಹೈನುಗಾರಿಕೆಯನ್ನ ಮಾಡಬೇಕು ಅಂತ ಇದ್ರೆ 2 ಹಸು ಇಲ್ಲ ಅಂತಂದ್ರೆ 2 ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ 1,25,000 ರೂಪಾಯಿವರೆಗೂ ಕೂಡ ಸಬ್ಸಿಡಿಯನ್ನ, ಇಲ್ಲ ಅಂತಂದ್ರೆ ಏನು ಹಸುಗಳನ್ನ ಅಥವಾ ಎಮ್ಮೆಗಳನ್ನ ನೀವು ಖರೀದಿ ಮಾಡ್ತೀರಾ ಅದರ 50% ಸಬ್ಸಿಡಿಯನ್ನ ನೀಡ್ತಾರೆ. ಈ ಒಂದು ಯೋಜನೆಯನ್ನ ನೀವು ಬ್ಯಾಕಪ್ ಆಗಿ ಇಟ್ಕೊಂಡಿರ್ಬೇಕು ಹೈನುಗಾರಿಕೆಯನ್ನ ಶುರು ಮಾಡ್ತೀನಿ ಅಂತಂದ್ರೆ. ಯಾಕಂದ್ರೆ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಇದು ಯಾವ ಸಮಯದಲ್ಲಿ ನಿಮಗೆ ಗ್ರಾಂಟ್ ಆಗುತ್ತೆ, ಯಾವಾಗ ಹಣ ಬರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ನೀವು ಫಸ್ಟ್ ಹಸುಗಳನ್ನ ನೀವು ಖರೀದಿ ಮಾಡ್ಬೇಕಾಗತ್ತೆ. ಹೈನುಗಾರಿಕೆಯನ್ನ ಶುರು ಮಾಡ್ತಿದ್ರೆ ಏನು ಖರೀದಿ ಮಾಡಿರ್ತೀರಲ್ಲ ಹಸುಗಳನ್ನ ಖರೀದಿ ಮಾಡ್ಬೇಕಾದ್ರೆ ನೀವು ಆ ಹಸು ಮತ್ತೆ ಮಾರಾಟಗಾರ 3 ಜನನು ಸೇರಿ ಒಂದು ಫೋಟೋನ ತೆಗೆಸ್ಕೋಬೇಕು. 2 ಹಸು ಆಗಿರೋದ್ರಿಂದ 2 ಹಸುಗೂ ಕೂಡ ಸಪರೇಟ್ ಆಗಿ ಫೋಟೋನ ತೆಗೆದುಕೊಂಡು ಇಟ್ಕೊಂಡಿರಿ. ಹೈನುಗಾರಿಕೆಯನ್ನ ನೀವು ಶುರು ಮಾಡಿದಾಗ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ. ಈ ಒಂದು ಯೋಜನೆಯಿಂದ ನಿಮಗೆ ಹಣ ಬರುತ್ತೋ ಇಲ್ವೋ, ಅರ್ಜಿ ಸಲ್ಲಿಕೆ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅಪ್ಲೈ ಮಾಡೋದನ್ನ ಮಾಡಬೇಕು. ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕೆಲಸ. ಅದಕ್ಕೆ ಟ್ರೈ ಮಾಡೋದು, ಅದು ಸಿಗುತ್ತೋ ಇಲ್ವೋ ಮುಂದಿನ ಭಾಗದಲ್ಲಿ. ಈ ಒಂದು ಪಶು ಭಾಗ್ಯ ಯೋಜನೆಯ ಪ್ರಮುಖ ಉಪಯೋಗಗಳನ್ನ ನೋಡ್ತಾ ಹೋದ್ರೆ ಆರ್ಥಿಕ ನೆರವು ಮತ್ತೆ ತರಬೇತಿ ಮತ್ತು ಬೆಂಬಲವನ್ನು ಕೂಡ ನೀಡ್ತಾರೆ. ಅಂದ್ರೆ ನೀವು ಹೈನುಗಾರಿಕೆಯನ್ನ ಶುರು ಮಾಡ್ತಾ ಇದ್ರೆ ನಿಮಗೆ ತರಬೇತಿಯನ್ನು ಕೂಡ ಸರ್ಕಾರದ ಕಡೆಯಿಂದ ನೀಡುವಂತಹ ಅವಕಾಶ ಇದೆ. ಅದರ ಜೊತೆಗೆ ಸಾಲ ಮತ್ತು ವಿಮೆ ರಕ್ಷಣೆ, ಸಾಲವನ್ನು ಕೂಡ ಕೊಡ್ತಾರೆ. ನೀವು ಕರೆಕ್ಟ್ ಆಗಿ ಬಡ್ಡಿಯನ್ನ ಕಟ್ತಾ ಇದ್ದೀರಾ ಅಂತ ಅಂದ್ರೆ ಅದರಲ್ಲೂ ಕೂಡ ಕನ್ಸೆಷನ್ ಇರುತ್ತೆ ಬಡ್ಡಿ ದರದಲ್ಲಿ. ಮತ್ತೆ ವಿಮೆ ರಕ್ಷಣೆ ಅಂತಂದ್ರೆ ನೀವು ಹಸು ಅಥವಾ ಎಮ್ಮೆಗಳನ್ನ ಏನು ಖರೀದಿ ಮಾಡಿರ್ತೀರಾ ಅವುಗಳಿಗೆ ವಿಮೆ ರಕ್ಷಣೆಯನ್ನ ಮಾಡಿಸ್ಬೇಕಾಗತ್ತೆ. ಯಾಕೆ? ವಿಮೆ ರಕ್ಷಣೆ ಮಾಡಿಸಿರೋದ್ರಿಂದ ಆ ಹಸು ಅಥವಾ ಎಮ್ಮೆ ಏನಾದ್ರೂ ಕೂಡ ಸತ್ತೋದ್ರೆ, ಇಲ್ಲ ಅಂತಂದ್ರೆ ಏನಾದ್ರೂ ಕಾಯಿಲೆ ಬಂದ್ರೆ ಅದರ ತಪಾಸಣೆಗೆ ಮತ್ತೆ ಅದರ ನಷ್ಟವನ್ನ ರೈತರು ಬರ್ಸೋಕಾಗಲ್ಲ. ಆದ್ರಿಂದ ವಿಮೆ ರಕ್ಷಣೆಯಿಂದ ಆ ಹಸುವಿನ ಬೆಲೆಯನ್ನ ಮತ್ತೆ ವಾಪಸ್ಸು ರೈತರಿಗೆ ಕೊಡ್ತಾರೆ. ಹಾಗಾಗಿ ಮತ್ತೆ ಮಾರುಕಟ್ಟೆಯ ಬೆಂಬಲವನ್ನು ಕೂಡ ಈ ಒಂದು ಯೋಜನೆ ನೀಡ್ತಾ ಹೋಗುತ್ತೆ ರೈತರಿಗೆ. ಹಾಗಾಗಿ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಮುಖ್ಯವಾದಂತಹ ಅರ್ಹತಾ ಮಾನದಂಡಗಳನ್ನ ನೋಡ್ತಾ ಹೋದ್ರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು. ಅಂದ್ರೆ ಅವ್ರ ಮುತ್ತಾತನ ಕಾಲದಿಂದನೂ ಕೂಡ ನೀವು ಕರ್ನಾಟಕದಲ್ಲೇ ಇದ್ರೆ ನಡೀತಾ ಹೋಗ್ತದೆ. ಮತ್ತೆ ಅರ್ಜಿದಾರರು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ನಿಗಮಗಳ ವರ್ಗಗಳಿಗೆ ಸೇರಿರ್ಬೇಕು. ಅಂದ್ರೆ ಉದಾಹರಣೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ರೀತಿ ಏನು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ನಿಗಮಗಳ ವರ್ಗಗಳಿಗೆ ನೀವು ಸೇರಿರ್ಬೇಕಾಗತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ. ಮತ್ತೆ ಈ ಹಿಂದೆ ಇದೇ ಯೋಜನೆ ಅಡಿ ಸಬ್ಸಿಡಿ ಪಡೆದವರು ಮತ್ತೆ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಹರಾಗಿರಲ್ಲ. ಅಂದ್ರೆ ಇದೇ ಯೋಜನೆಯಿಂದ ನೀವು 2 ಹಸುಗಳಿಗೆ ಸಬ್ಸಿಡಿಯನ್ನ ಪಡೆದಿದ್ದೀರಾ ಅಂತ ಅಂದ್ರೆ ಮತ್ತೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಒಂದೇ ಸಲ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ರಿಜೆಕ್ಟ್ ಆಗಿದ್ರೆ ಏನ್ ಚಿಂತೆ ಇಲ್ಲ, ಮತ್ತೆ ನೀವು ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಕೆಯಾಗಿ ನಿಮಗೆ ಸಬ್ಸಿಡಿ ಮೊತ್ತ ಕೂಡ ಬಂದಿದೆ ಅಂತ ಅಂದ್ರೆ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಂಗಿಲ್ಲ. ಕೊನೆಯದಾಗಿ ಅರ್ಜಿದಾರರ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗದಲ್ಲಿ ಇರಕೂಡದು. ಯಾರ್ಯಾರು ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೆ ಅರ್ಹತೆಯನ್ನ ನೀಡೋದಿಲ್ಲ, ಅವರ ಅರ್ಜಿ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಯಾರ ಹೆಸರಿನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀರಲ್ಲ ಅವರ ಫೋಟೋವನ್ನ ಕೊಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್, ಮೊದಲನೇದು ಏನ್ ಪೇಜ್ ಇರುತ್ತೆ ಬ್ಯಾಂಕ್ ಪಾಸ್ಬುಕ್ದು, ಅದ್ರ ಜೆರಾಕ್ಸ್ ಕೂಡ ನಡೆಯುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಆದಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ನೋಡಿ. ಯಾಕಂತಂದ್ರೆ ಯಾವುದೇ ಸರ್ಕಾರಿ ಯೋಜನೆ ಆಗಿದ್ರು ಕೂಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಏನಾದ್ರೂ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಆ ಒಂದು ಅರ್ಜಿ ಅಕ್ಸೆಪ್ಟ್ ಆಗುವಂತ ಶೇಕಡಾವಾರು ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ನೀವು ಆದಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ.
ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಈ ಒಂದು ಯೋಜನೆಗೆ ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಇಲ್ಲ ಅಂತಂದ್ರೆ ಆಫ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಹೋಗಿ ಅಗತ್ಯವಿರುವಂತಹ ದಾಖಲೆಗಳನ್ನ ಕೊಟ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನ ಆಫ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಗ್ರಾಮ 1 ಇರ್ಬೋದು, ಇಲ್ಲ ಕರ್ನಾಟಕ 1, ಇಲ್ಲ ನೀವು ಬೆಂಗಳೂರಿನಲ್ಲಿದ್ರೆ ಬೆಂಗಳೂರು 1 ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಬೇಕಾಗಿರುವಂತಹ ದಾಖಲೆಗಳನ್ನ ನೀಡಿ ಸಲ್ಲಿಸಬಹುದು. ಈ ಒಂದು ಅರ್ಜಿಯನ್ನ ನೀವು ಸಲ್ಲಿಸಾದ್ಮೇಲೆ ನಾನು ಅವಾಗ್ಲೇ ಹೇಳಿರುವಂತೆ ಫಸ್ಟ್ ನೀವು ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡ್ಕೊಂಡು ಬಂದಿರಬೇಕು. ನೀವು ಅಂದ್ರೆ ಬೈಯರ್, ಸೆಲ್ಲರ್ ಅಂದ್ರೆ ಮಾರಾಟಗಾರ, ಮತ್ತೆ ಹಸು 3 ಜನದ್ದು ಕೂಡ ಸೇರಿ ಒಂದು ಫೋಟೋ. 2 ಹಸು ಆಗಿರೋದ್ರಿಂದ 2 ಕೂಡ ಸಪರೇಟ್ ಆಗಿ ಫೋಟೋವನ್ನ ತೆಗೆಸ್ಕೊಂಡು ಇಟ್ಕೊಂಡಿರ್ಬೇಕು. ಯಾಕಂತಂದ್ರೆ ಅಧಿಕಾರಿಗಳು ಪರಿಶೀಲನೆಗೆ ಅಂತ ಬಂದಾಗ ನೀವು ಆ ಒಂದು ದಾಖಲೆಗಳನ್ನ ಕೊಡ್ಬೇಕಾಗತ್ತೆ. ನಾವು ಈಗ ಹೊಸದಾಗಿ ತಾಂಡಿರುವಂತಹ ಹಸುಗಳಿವು, ಮತ್ತೆ ಇವುಗಳಿಗೆ ವಿಮೆ ರಕ್ಷಣೆ ಕೂಡ ಇದೆ. ಹಾಗಾಗಿ ಈ ಒಂದು ಯೋಜನೆ ಅಡಿ ನಮ್ಗೆ ಸಬ್ಸಿಡಿಯನ್ನ ನೀಡಿ ಅಂತ ನೀವು ಕೊಡ್ಬೇಕಾಗತ್ತೆ. ಎಲ್ಲಾ ಪರಿಶೀಲನೆ ಆದ್ಮೇಲೆ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡೋದು ಇಲ್ಲ ಅಕ್ಸೆಪ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಅಕ್ಸೆಪ್ಟ್ ಆದ್ರೆ ಸ್ವಲ್ಪ ಕಾಲಾವಧಿಯನ್ನ ತಗೊಳುತ್ತೆ. ಯಾಕಂತಂದ್ರೆ ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದೊಂದ್ಸಲಿ 6 ತಿಂಗಳು, 1 ವರ್ಷನೂ ಕೂಡ ತಗೊಳುತ್ತೆ ಸಬ್ಸಿಡಿ ಮೊತ್ತ ನಿಮ್ಮ ಬ್ಯಾಂಕ್ ಖಾತೆಗೆ ಬೀಳೋದಕ್ಕೋಸ್ಕರ. ಹಾಗಾಗಿ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಯಾವುದೇ ಮಧ್ಯವರ್ತಿಯ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಯೋಜನೆಯಲ್ಲಿ ಏನು ಮೊತ್ತ ನಿಮಗೆ ಗ್ರಾಂಟ್ ಆಗಿರುತ್ತೆ ಅದು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ನನ್ನ ಸಲಹೆ ಏನು ಅಂತ ಅಂದ್ರೆ, ನೀವು ಹೈನುಗಾರಿಕೆಯನ್ನ ಶುರು ಮಾಡ್ತಾ ಇದ್ರೆ ನಿಮ್ಮ ಹಣದಲ್ಲಿ ನೀವು ಮೊದಲಿಗೆ ಶುರು ಮಾಡಿ. ಈ ಒಂದು ಯೋಜನೆಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನಾನು ಯೋಜನೆ ಮುಖಾಂತರನೇ ನಾನು ಹೈನುಗಾರಿಕೆಯನ್ನ ಶುರು ಮಾಡ್ತೀನಿ ಅಂತ ಅಂದ್ರೆ ನೀವು 2 ರಿಂದ 3 ವರ್ಷ ಇನ್ನು ಮುಂದೂಡಬೇಕಾಗುತ್ತೆ ನಿಮ್ಮ ಒಂದು ಐಡಿಯಾನ. ಅದಕ್ಕೋಸ್ಕರ ನಿಮ್ಮ ಸೇವಿಂಗ್ಸ್, ನಿಮ್ಮ ದುಡ್ಡಲ್ಲೇ ನೀವು ಹೈನುಗಾರಿಕೆಯನ್ನ ಶುರು ಮಾಡಬೇಕು. ಆದಷ್ಟು ಸರ್ಕಾರಿ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ. ಈ ಒಂದು ಯೋಜನೆಯಲ್ಲಿ ಹಸು ಖರೀದಿಗೆ ಇದೆ. ಇನ್ನ ಈ ನರೇಗಾ ಯೋಜನೆಯಡಿ ನಿಮಗೆ 57,000 ರೂಪಾಯಿಯನ್ನ ಶೆಡ್ ನಿರ್ಮಾಣಕ್ಕೋಸ್ಕರ ಕೊಡ್ತಾರೆ. ಆ ಒಂದು ಯೋಜನೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿ ಅನೇಕ ಹೈನುಗಾರಿಕೆಗೆ ಮತ್ತೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು, ಈ ರೀತಿ ರೈತೋಪ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಅನೇಕ ಸರ್ಕಾರಿ ಯೋಜನೆಗಳಿವೆ. ಆ ಒಂದು ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಬ್ಯಾಕಪ್ ಆಗಿ ನಿಮ್ಮ ಹಣವನ್ನ ಇಟ್ಕೊಂಡೇ ಇರಬೇಕು. ಯಾಕಂದ್ರೆ ಫಸ್ಟ್ ನೀವು ಶುರು ಮಾಡಿ ತದನಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಾಗ ಅದು ಗ್ರಾಂಟ್ ಆದ್ರೆ ಉತ್ತಮ, ಹಣ ಬರುತ್ತೆ, ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಐಡಿಯಾ 2 ರಿಂದ 3 ವರ್ಷ ಪೋಸ್ಟ್ ಪೋನ್ ಆದಂಗಾಗತ್ತೆ. ಹಾಗಾಗಿ ನಿಮ್ಮ ಹಣದಲ್ಲೇ ನೀವು ಮಾಡಿದ್ರೆ ತುಂಬಾ ಸೂಕ್ತ. ಅರ್ಜಿಯನ್ನ ಸಲ್ಲಿಸೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ನಾವು ಪಶು ಭಾಗ್ಯ ಯೋಜನೆಯಿಂದ ಯಾವ ರೀತಿ ಹೈನುಗಾರಿಕೆಯನ್ನ ಶುರು ಮಾಡೋದಕ್ಕೋಸ್ಕರ ನೀವು 2 ಹಸು ಅಥವಾ 2 ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ 50% ಸಬ್ಸಿಡಿ, ಇಲ್ಲ ಅಂತ ಅಂದ್ರೆ 1,25,00,000 ರೂಪಾಯಿವರೆಗೂ ಕೂಡ ಸಬ್ಸಿಡಿಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.